ಬಲಿಪಶುವದ್ರ ಆರೋಗ್ಯ ಇಲಾಖೆ ಎನ್ಎಚ್ಎಂ ಸಿಬ್ಬಂದಿಗಳು ಜಿಲ್ಲಾಡಳಿತ ಭವನದ ಎದುರು ಸಿಬ್ಬಂದಿಗಳಿಂದ ಪ್ರತಿಭಟನೆ. ಕರ್ತವ್ಯದಿಂದ ಬಿಡುಗಡೆಗೊಳಿಸಿದ್ದಾರೆಂದು ಆರೋಪಿಸಿ ಸಿಇಒ ಅವರಿಗೆ ಮನವಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ನೇಮಕ ಆಗಿರುವ ಎನ್ಎಚ್ಎಂ ಸಿಬ್ಬಂದಿ ಆಯ್ಕೆ ಕಾನೂನು ರೀತಿಯ ನಡೆದಿದೆ ಎಂದು ಆಗ್ರಹಿಸಿ ನೇಮಕವಾಗಿದ್ದ ಸಿಬ್ಬಂದಿ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ಮಾಡುವುದರ ಮುಖೇನ ಸಿಇಒ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಎನ್ಎಚ್ಎಂ ಸಿಬ್ಬಂದಿಗಳನ್ನ ಡಿಎಚ್ಒ ಆಗಿದ್ದ ಡಾ ಜಯಶ್ರೀ ಎಂಇ ನೇಮಕ ಮಾಡಿಕೊಳ್ಳುವ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿ ಅದರ ಪ್ರಕಾರ ಅರ್ಜಿಯನ್ನು ಕೂಡ ಸಲ್ಲಿಸಿದ ಅಭ್ಯರ್ಥಿಗಳನ್ನ ಕೆಲವು ದಿನದಲ್ಲಿ ಡಾ ಜಯಶ್ರೀ ಎಂಇ ಆಡಳಿತ ಅವಧಿಯಲ್ಲಿ ದಾಖಲಾತಿಗಳ ಪರಿಶೀಲನೆ ಮತ್ತು ಸಂದರ್ಶನವನ್ನು ಏರ್ಪಡಿಸಿ ಇಲಾಖೆಯ ನಿಯಮಾನುಸಾರ ನೇಮಕ ಮಾಡಿದ್ದಾರೆಂದು ತಿಳಿಸಿದರು. ನಂತರ ಡಿಎಚ್ಒ ಆಗಿ ಬಂದ ಡಾ ರಾಜ್ಕುಮಾರ್ ಯರಗಲ್ ಅವರು ಡಾ ಜಯಶ್ರೀ ಎಂಇ ಅವರು ಪರಿಶೀಲಿಸಿರುವ ದಾಖಲಾತಿಗಳ ಸಿಬ್ಬಂದಿಗಳಿಗೆ ಆದೇಶ ಪತ್ರವನ್ನು ಡಾ ರಾಜ್ಕುಮಾರ್ ಯರಗಲ್ ನೇಮಕಾತಿ ಆದೇಶವನ್ನು ನೀಡಿದರು. ಸುಮಾರು 9 ತಿಂಗಳುಗಳ ಕಾಲ ಸೇವೆ ಸಲ್ಲಿಸಿ ಸರ್ಕಾರದಿಂದ ವೇತನವನ್ನು ಈ ಸಿಬ್ಬಂದಿಗಳು ಪಡೆದುಕೊಂಡಿದ್ದಾರೆ. ಅದರಲ್ಲಿ ಡಿಎಚ್ಒ ಆದ ಡಾ ರಾಜ್ಕುಮಾರ್ ಯರಗಲ್ ಅವರ ಅಧಿಕಾರ ಅವಧಿಯಲ್ಲಿ 7 ತಿಂಗಳ ವೇತನವನ್ನು ಹಾಗೂ ಡಾ ಜಯಶ್ರೀ ಎಂಇ ಅವರ ಅಧಿಕಾರದ ಅವಧಿಯಲ್ಲಿ 2 ತಿಂಗಳು ವೇತನವನ್ನು ಮತ್ತು ಕೇಟು ನೋಂದಣಿ ಹಾಗೂ ಎಚ್ಆರ್ಎಂಎಸ್ ಐಡಿ ಹಾಗೂ ಪಿಎಫ್ ಖಾತೆಯನ್ನು ಈ ಸಿಬ್ಬಂದಿ ಪಡೆದಿದ್ದಾರೆ. ಇವರ ಆಯ್ಕೆ ಅನಧಿಕೃತವಾಗಿದೆ ಎಂದು ಸಿಇಒ ಅವರಿಗೆ ಮನವಿ ಸಲ್ಲಿಸಿ ಸಿಬ್ಬಂದಿಯನ್ನ ಕೆಲಸದಿಂದ ವಜಾಗೊಳಿಸಲು ಡಿಎಚ್ಒ ಐಡಿ ಉಪಯೋಗಿಸಿದೆ. ಅವರ ವೈಯಕ್ತಿಕ ಇಮೇಲ್ ಐಡಿಯಿಂದ ಜಿಲ್ಲಾ ಆರೋಗ್ಯ ಕೇಂದ್ರ, ತಾಲೂಕು ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ನಮ್ಮ ಕ್ಲಿನಿಕ್ಗಳಿಗೆ ಮಾಹಿತಿ ಕಳುಹಿಸಿದ ಸಿಬ್ಬಂದಿಗಳನ್ನು ಕರ್ತವ್ಯದಿಂದ ಬಿಡುಗಡೆಗೊಳಿಸಿದ್ದಾರೆ ಎಂದು ಆರೋಪಿಸಿ ಸಿಬ್ಬಂದಿಗಳು ಪ್ರತಿಭಟನೆ ಮಾಡಿದ್ದಾರೆ. ನ್ಯಾಯ ಬೇಕು.